ಈಗ 2-3 ದಶಕದ ಹಿಂದೆ ನೀವು ಸಿನಿಮಾಗಳನ್ನು ಮಾಡ್ಕೊಂಡು ಸಕ್ಸಸ್ ಕಂಡಂಥವ್ರು, ಸಕ್ಸಸ್ಸನ್ನು ತುಂಬ ಹೆಗಲ ಮೇಲೆ ಹೊತ್ಕೊಂಡು ಹೋಗಲಿಲ್ಲ ನೀವು. ಸೊ ಈಗ ಬರ್ತಾ ಇರ್ತಕ್ಕಂಥ ಒಂದು ಸಿನಿಮಾನೂ ಕೂಡ ಬಂದಿರಲ್ಲ, ಹೀರೋಗಳು ಒಂದು ಸಿನಿಮಾನ ಮಾಡಿರಲ್ಲ, ಅವಾಗಲೇ ಅವ್ರ ಆಟಿಟ್ಯೂಡು ತೋರ್ಸಕ್ಕೆ ಹತ್ಬಿಡ್ತಾರೆ. ಇಲ್ಲ, ಅದೇನಾಗೈತೆ ಅಂದರೆ ಜನರಲ್ಲಿ ಒಂದು ಸಿನಿಮಾ ನೋಡಿ ಹಿಟ್ಟಾಗ್ಬಿಟ್ಟು ಎಲ್ಲರೂ ಗುರುತಿಡಿದು ಅವನಿಗೊಂದು ಏನಾಗೈತೆ ಕೊಂಬ್ ಬಂದ್ಬಿಡುತ್ತೆ ಆಟೋಮೆಟಿಕ್. ನಮಗೊಂದು ಅಹಂಕಾರ, ಜನ ಸೇರಿಬಿಟ್ಟು ಆಟೋಗ್ರಾಫು ಅದು ಇದು ಕೇಳಿದಾಗ ಹಂಗೇ ಗಾಳಿಯಲ್ಲಿ ಮೇಲ್ಕ್ ಹೋಗ್ಬಿಡ್ತಾರೆ. ಅದು ಮನುಷ್ಯನ ಸಹಜ ಸರ್, ಹೌದಲ್ವಾ? ನಿಜ. ಈಗ ನೀವೇ ಈಗ ಪ್ರೆಸ್ಸಲ್ಲಿ ಟಾಪ್ ರೇಂಜಿಗೆ ಬಂದುಬಿಟ್ರೆ ಹೆಸರು ಮಾಡಿಬಿಟ್ಟು ಎಲ್ಲೋದ್ರೂ ನಿಮ್ಗೆ ಜನ, ಎಲ್ಲೋದ್ರೂ ಸಾರ್ ಫೋಟೋ ತೆಗೀರಿ, ಸ್ಟಿಲ್ ತೆಗೀರಿ ಅಂದರೆ ನೀವು ಬನ್ರಿ ಒಂದು ಸ್ವಲ್ಪ ಒಂದು ಗೊತ್ತಿಲ್ಲದ್ರೆ ಒಂದು ಅಹಂಕಾರ ಬರುತ್ತೆ ಒಳಗಡೆನೆ. ಅದು ಈಗ ಇಂಡಸ್ಟ್ರಿನೆಲ್ಲ ಒಂದಿಷ್ಟು ಜನರಿಗೆ ಇದೆ ಅಂತ ಹೇಳ್ತೀರಾ? ಜಾಸ್ತಿ ಬಂದಿದೆ ಅದು. ಒಂದಿಷ್ಟಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಕಂಡಂಗೆ ಶ್ರೀಮಂಜುನಾಥ ಟೈಮಲ್ಲಿ ಅಂಬರೀಷ್ ಅವರ ಗುಣನೇ ಬೇರೆ. ಸೊ ಭಾಳ ಜನ ಡೆವಿಲ್ ಥರ ಅವರು ನೇರವಾಗಿ ಮಾತಾಡೋರು, ಯಾಕಂದ್ರೆ ತುಂಬ ಹತ್ತಿರದಿಂದ ನೋಡೋವಂಥವ್ರು. ಅಂಬರೀಷ್ ಅವರ ಬಗ್ಗೆ ಹೇಳೋದಾದ್ರೆ ಆಗಿನ ಟೈಮಲ್ಲಿ ತುಂಬ ಒಂದು ನೆನ್ಸ್ಕೊಳ್ಳೋ ಒಂದು ಇನ್ಸಿಡೆಂಟ್ ಅದು. ಇಲ್ಲ, ತುಂಬ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಎಪಿಸೋಡ್ ಬೇಕು. ಒಂದು ತುಂಬ ಇದು ಆ ಟೈಮಲ್ಲಿ ಮಾಡುವಾಗ ಅದು ಕರಿತಾ ಇದ್ದಿದ್ದು ಸ್ಟೈಲ್ ಅಲ್ಲ, ಒಂದು ದೈವ ಮಾನವ ಥರ ಅವರು. ಒಳಗಡೆ ಏನೂ ಇರಲ್ಲ, ಏನೂ ಇರಲ್ಲ ಅವರು. ಓಕೆ. ಅಷ್ಟು ಒಳಗಡೆ ಕಲ್ಮಶ ಇಲ್ದಿರೋ ಮನುಷ್ಯ. ಕುರುಕ್ಷೇತ್ರದಲ್ಲಿ ಲಾಸ್ಟಲ್ಲಿ ನನಗೊಂದು 5-6 ಟಿ ಶರ್ಟ್ ಕೊಟ್ಟರು ಅವರು. ಆಮೇಲೆ ಯಾವಾಗಲೂ ಹಿಂಗೆ ನನ್ನ ಫೋಟೋಗಳ ಹತ್ರ ಹಿಂಗೆ, ನಾನು ಎಷ್ಟು ಫೋಟೋ ಇದಾವೆ ಹಿಂಗೆ ನನ್ನ ಹತ್ರ, ಹಿಂಗೆ ನನಗೆ ಇರಲೇಬೇಕು ಅವ್ರಿಗೆ. ಹೆಗಲ ಮೇಲೆ ಒಂದು ಕೈ, ಯಾಕಂದ್ರೆ ಸ್ವಲ್ಪ ಇದು ಅದರಿಂದ ಹಿಂಗೆ ರೂಮಿಂದ ರಾತ್ರಿ ರಾತ್ರಿ 11:30-12 ಗಂಟೆ ಮಲಗೋರು. 12 ಗಂಟೆ ಮಲಗಿಸಿ ನಾನು ರೂಮ್ಗೆ ಹೋಗ್ತಿದ್ದೆ. ಬೆಳಗ್ಗೆ ಮತ್ತೆ 7:30-8 ಗಂಟೆಗೆ ಹೋಗಿ ಎಬ್ಬರಿಸಿ ಸ್ವಲ್ಪ ಎಲ್ಲ ಮಸಾಜ್ ಮಾಡಿ ಕಾಲೆಲ್ಲ ಒತ್ತಿ ಸ್ವಲ್ಪ ನಿಧಾನಕ್ಕೆ ಎಬ್ಬರಿಸಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಶೂಟಿಂಗ್ ಕರ್ಕೊಂಡು ಹೋಗೋವರೆಗೂ ಅವ್ರ ಜೊತೆನೇ ಇನ್ನು ಎಲ್ಲೂ ಅರ್ಧ ಗಂಟೆ ಎಲ್ಲೂ ಹೋಗ್ತಿರ್ಲಿಲ್ಲ, ಅವ್ರ ಹಿಂದೆನೇ ಇರ್ತಿದ್ದೆ. ಸೊ ಲಾಸ್ಟಲ್ಲಿ ಬೇಜಾರಾಯ್ತು ಅಂದರೆ ಅವ್ರನ್ನ ಆ ಸ್ಟೆಪ್ಸ್ ಎಲ್ಲ ಹತ್ಬೇಕಾಗಿತ್ತು ಮೇಲೆ, ಹತ್ತಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಎತ್ಕೊಂಡು ಹೋದಾಗ ನನಗೆ ಅಳು ಬಂದ್ಬಿಟ್ಟಿತ್ತು. ಒಂದು 2-3 ಸಲ ಹಂಗೇ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ಅವರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಂಬರ್ 1. ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅವರಿಗೆ, ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಅಂಥ ಮನುಷ್ಯ ಯಾರು ಸಿಗಲ್ಲ ಬಿಡ್ರಿ. ಡಬ್ಬಿಂಗೇ ಬರಲ್ಲ ಯಾರು. ಹೌದು, ಡಬ್ಬಿಂಗೇ ಮಾಡಲ್ಲ, ಸೆಟ್ಟಿಗೆ ಬರಲ್ಲ, ಸರಿಯಾಗಿ ದುಡ್ಡು ಕೊಟ್ಟಿಲ್ಲ. ಅದು ಅವ್ರನ್ನ ಒಂಥರ ದೈವ ಮಾನವ ಅಷ್ಟೇ ಅವರು.